ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ಹೇರ್ ಕಟ್ಟಿಂಗ್ ವಿಡಿಯೋ ಆಗಿರುತ್ತೆ. ಇದು ನಮ್ಮ ಚೆರಿ ಸ್ವಲ್ಪ ಮುಂದೆಗಡೆ ಹೇರ್ ಕಟ್ಟಿಂಗ್ ಮಾಡ್ಕೊಡಿ ದೊಡ್ಡಮ್ಮ ಅಂದ್ಕೊಂಡು ಬಂದಿದ್ದಾಳೆ. ಇವಳು ಕಾನ್ವೆಂಟ್ಗೆಲ್ಲ ರೆಡಿಯಾಗಿದ್ಲು ಹೊರಡೋದಕ್ಕೆ ಅಂತ. ಒಂದು 3 ದಿನದಿಂದ ಕೇಳ್ತಾ ಇದ್ಲು. ನಾನೇ ಮರ್ತುಬಿಟ್ಟಿದ್ದೆ. ಸರಿ ಮಾಡ್ಕೊಡ್ತೀನಿ ಬಾ ಚೆರಿ ಅಂತ ಹೇಳಿ ನಾನು ಮುಂದೆಗಡೆ ಈ ರೀತಿ ಬಾಫ್ ಕಟ್ಟಿಂಗ್ ಥರ ಮಾಡ್ಕೊಂಡಿದ್ದಾಳೆ. ಅದು ಕಣ್ಣು ಹತ್ರಕ್ಕೆ ಬರ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಕಟ್ಟಿಂಗ್ ಮಾಡಿಸ್ಕೊಳ್ತಾರಲ್ಲ ಹೇರ್ ಕಟ್ಟಿಂಗು ಬ್ಯೂಟಿ ಪಾರ್ಲರಲ್ಲಿ ಮಕ್ಕಳಿಗೆ ಮಾಡಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ಅದಕ್ಕೇನು ನಾನೇ ಮಾಡ್ಕೊಡ್ತೀನಿ ಬಾ ಚೆರಿ ಅಂತ ನಾನೇ ಮಾಡ್ಕೊಡ್ತಾ ಇದ್ದೀನಿ. ಕುಸುಮನ್ಗೂ ಕೂಡ ನಾನೇ ಮಾಡ್ಕೊಟ್ಟಿದ್ನಲ್ಲ, ಅವಳ ರೀತಿಯೇ ಇವಳು ಕೂಡ ಮಾಡಿಸ್ಕೊಂಡಿದ್ಲು. ಇಲ್ಲಿ ಹಣೆ ಹತ್ರ ಸ್ವಲ್ಪ ಕೂದಲು ಬೆಳ್ಕೊಂಡಿತ್ತು, ಕಣ್ಣು ಹತ್ರಕ್ಕೆ ಸ್ವಲ್ಪ ಬೆಳ್ಕೊಂಡಿರೋದ್ರಿಂದ ಒಂದು ಸಲ ಕಟ್ ಮಾಡಿಕೊಟ್ಟಿದ್ದೆ. ಮತ್ತು ಇನ್ನೊಂದು ಸಲ ಅದೇ ರೀತಿ ಕಣ್ಣು ಹತ್ರಕ್ಕೆ ಜಾಸ್ತಿನೇ ಬೆಳ್ಕೊಂಡಿತ್ತು. ಅದನ್ನು ಕಟ್ ಮಾಡಿಕೊಡಿ ಅಂತ ಒಂದು 3 ದಿನದಿಂದ ಕೇಳಿದ್ಲು. ನಾನು ಕೂಡ ಮರ್ತುಬಿಟ್ಟಿದ್ದೆ. ಸರಿ ಹಬ್ಬ ಎಲ್ಲ ಆಗಲಿ ಆಮೇಲೆ ಮಾಡ್ಕೊಡ್ತೀನಿ ಇರು ಚೆರಿ ಅಂತ ಹೇಳಿದ್ದೆ. ಇವಾಗ ಫೈನಲಿ ಮಾಡ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಳಿಗೆ ಬಾಫ್ ಕಟ್ಟಿಂಗ್ ಮಾಡಿಸಿ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗ್ತಾ ಇದೆ. ಸ್ವಲ್ಪ ಮಂದಕ್ಕೂ ಕೂಡ ಬರ್ತಾ ಇದೆ. ಕುಸುಮನ್ಗೂ ಕೂಡ ತುಂಬ ಕೂದಲು ಉದುರ್ತಾ ಇತ್ತು. ಇವಾಗ ಅವಳಿಗೆ ಕಟ್ ಮಾಡಿದಾಗ್ಲಿಂದ ಸ್ವಲ್ಪ ಕೂದಲೆಲ್ಲ ಸ್ವಲ್ಪ ಮಂದಕ್ಕಾಗಿದೆ. ನನ್ನ ಹಸ್ಬೆಂಡು ಕೂಡ ಇನ್ನೂ ಸಿಟಿ ಕಡೆ ಹೋಗಿರಲಿಲ್ಲ. ಅವರು ಕೂಡ ಇಲ್ಲಿ ಕಟ್ ಮಾಡು ಅಲ್ಲಿ ಕಟ್ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾರೆ. ಇವಾಗ ಫೈನಲಿ ಒಂದು ಸಮವಾಗಿ ಕಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು ಒಂದೇ ಸಮನಾಗಿ. ಹೇರ್ ಸೀಕ್ರೆಟ ಇದೇನೇ, ಹೇರ್ ತುಂಬ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಸ್ವಲ್ಪ ನಮ್ಮ ಕೂದಲಾದರೂ ಅಷ್ಟೇ ತುದಿಲಿ ಸ್ವಲ್ಪ 1 ಇಂಚಿನಷ್ಟು ಕಟ್ ಮಾಡ್ತಾ ಬಂದರೆ ಕೂದಲು ಕೂಡ ತೆಳುವಾಗಲ್ಲ, ಚೆನ್ನಾಗಿ ಥಿಕ್ನೆಸ್ ಆಗಿ ಮಂದಕ್ಕೂ ಕೂಡ ಬರುತ್ತೆ. 1 ತಿಂಗಳಿಗೊಂದು ಸಲ, 2 ತಿಂಗಳಿಗೊಂದು ಸಲ ಅಥವಾ 15 ದಿನಕ್ಕೊಂದು ಸಲ ಈ ರೀತಿ ಕಟ್ ಮಾಡ್ತಾ ಬರಬೇಕು. ಅಂದರೆ ಜಾಸ್ತಿನೂ ಅಲ್ಲ, ಸ್ವಲ್ಪ ಆವಾಗ ಚೆನ್ನಾಗಿ ಮಂದಕ್ಕಾಗುತ್ತೆ ಕೂದಲು. ಇವತ್ತು ನಾನು ಲಾಂಗ್ ವೀಡಿಯೋಗಳನ್ನು ಮಾಡಲಿಲ್ಲ ಯಾವುದನ್ನು ಕೂಡ, ಅದಕ್ಕೋಸ್ಕರ ಈ ಪುಟಾಣಿ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಯಾರ್ಯಾರಿಗೆ ಏರ್ ಫಾಲ್ ಆಗ್ತಿದೆ ಅಂತ ಕಮೆಂಟ್ ಮಾಡಿ. ನಾವು ಕೂಡ ಒಂದು ಏರ್ ಸೀಕ್ರೆಟನ್ನು ಕಂಡುಹಿಡ್ಕೊಂಡಿದ್ದೀವಿ. ಆ ರೀತಿ ಮಾಡಿದ್ರೆ ನಮಗೆ ಕೂದಲು ಉದುರ್ತಾ ಇಲ್ಲ. ಇವಾಗ ನಮ್ಮ ಕೂದಲು ಉದ್ದ ಇಲ್ಲದವರು ಪರವಾಗಿಲ್ಲ, ಮಂದಕ್ಕೆ ಥಿಕ್ನೆಸ್ ಆಗಿ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗ್ತಾ ಇದೆ. ಅಂದರೆ ಕೂದಲು ಸ್ವಲ್ಪನೂ ಕೂಡ ಉದುರ್ತಾ ಇಲ್ಲ. ಒಂದು 90 ರಿಂದ 100 ಕೂದಲು ಒಳಗಡೆ ಉದುರ್ತಾ ಇದೆ ಅಷ್ಟೇ. ಅಷ್ಟು ಬಿಟ್ಕೊಂಡ್ರೆ ಜಾಸ್ತಿ ಉದುರ್ತಾ ಇಲ್ಲ. ನಿಮಗೇನಾದರೂ ಏರ್ ಸೀಕ್ರೆಟ್ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವೀಡಿಯೋಗಳಲ್ಲಿ ಕೂಡ ಏರ್ ಸೀಕ್ರೆಟ್ ಬಗ್ಗೆ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.